ಗೃಹಲಕ್ಷ್ಮಿ ಕಂತು ಒಂದಲ್ಲ ಎರಡಲ್ಲ ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೂ ಜಮೆ ಆಗ್ತಾ ಇದೆ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರ್ತಾ ಇದೆ. ಆದರೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಇವತ್ತಿಗೂ ಕೂಡ ಈಗಲೂ ಕೂಡ ತುಂಬ ಜನ ಕೇಳ್ತಾರೆ, ಎಲ್ಲಿದೆ ಹಣ, ಎಲ್ಲಿದೆ ಸರ್, ನಯ ಪೈಸೆ ಕೂಡ ಬರ್ತಾ ಇಲ್ವಲ್ಲ, ಸರ್ಕಾರ ಏನು ಹಣ ಹಾಕಲ್ವಾ, ಹಣ ಜಮೆ ಆಗ್ತಾ ಇಲ್ವಾ, ಅಥವಾ ನಮ್ಗೆ ಹಣ ಬರೋದೇ ಇಲ್ವಾ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನ್ಗಳು ತುಂಬ ಜನರ ತಲೆಯಲ್ಲಿ ಕಾಡ್ತಾ ಇದೆ. ಆ್ಯಂಡ್ ಇದುವರೆಗೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ, ಅಂದರೆ ತುಂಬ ಜನ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು. ನಾನು ಹೇಳುವಂಥದ್ದು ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರುತ್ತೆ, ಏನು ಕತೆ, ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ನಾನು ಹೇಳುವಂಥಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರಿಗೆ ಬರುತ್ತೆ, ಏನು ಕತೆ ಎಲ್ಲದನ್ನು ಕೂಡ ನಾನು ಇನ್ ಡೀಟೇಲಾಗಿ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಷ್ಟೇ ಹೇಳುವಂಥದ್ದು. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಈಗ ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಜಮೆ ಆಗುತ್ತೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನಾದರೂ ಮಾಡಬೇಕಾ, ರೇಷನ್ ಕಾರ್ಡ್ ಅಪ್ಡೇಟ್ ಏನಾದರೂ ಮಾಡಬೇಕಂದ್ರೆ ಒಂದಿಷ್ಟು ಅಪ್ಡೇಟ್ಗಳೇನಾದರೂ ಮಾಡಬೇಕಾ, ಅಥವಾ ಹಾಗೆ ಬರುತ್ತಾ ಹಣ, ಏನು ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ. ಅಂದರೆ ಒಂದಿಷ್ಟು ಜನ ಕೇಳ್ತಿರೋವಂಥದ್ದು, ಎಲ್ಲರೂ ಕೂಡ ಕೇಳ್ತಿರೋವಂಥದ್ದು. ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಸಿಂಪಲಾಗಿ ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಕೂಡ ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕಾಗ್ತದೆ. ಒಂದಿಷ್ಟು ಜನ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ, ಒಂದಿಷ್ಟು ಜನ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ. DBT ಮುಖಾಂತರ ಹಣ ಬರುತ್ತೆ, ಅಲ್ಲಿ ಹಣ ಬರುತ್ತೆ, ಇಲ್ಲಿ ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಯಾವಾಗ ಹಣ ಬರುತ್ತೆ, ಹೇಗೆ ಹಣ ಬರುತ್ತೆ, ಅಂದರೆ ನಮ್ಗೆ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅನ್ನುವಂಥದ್ದು ಇವತ್ತಿಗೂ ಕೂಡ ತುಂಬ ಜನರಿಗೆ ಗೊತ್ತಿಲ್ಲ. ಏನು ಮಾಡಬೇಕು ಇದಕ್ಕೆ, ಅಂದರೆ ಈ ಒಂದು ವಿಚಾರಕ್ಕೆ ಏನು ಮಾಡಬೇಕು ನಾವು ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಕ್ವೆಶ್ಚನ್. ತುಂಬ ಜನ ಕೇಳ್ತೀರಾ, ಇವ್ರು ಅಂತಲ್ಲ, ಎಲ್ಲರೂ ಕೂಡ ಕೇಳ್ತೀರಾ. ಇದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಮಿಸ್ ಮಾಡಬೇಡಿ. ನಾನು ಯಾಕಂತಂದ್ರೆ ಮಿಸ್ ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಜನ ವಿಡಿಯೋವನ್ನು ಮಿಸ್ ಮಾಡಿಬಿಡ್ತಾರೆ, ಬಿಡುಗರು ಏನಾಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಇದು ಖಂಡಿತ. ಯಾಕಂತಂದರೆ ಹಣ ಜಮೆ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ, ಹಣ ಜಮೆ ಆಗೋದೇ ಇಲ್ಲ, ನಮ್ಗೆ ಹಣ ಬರೋದೇ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆ ಒಂದು ವಿಚಾರಗಳಿಗೆಲ್ಲ ತಲೆ ಕೊಡ್ಲಿಕ್ಕೆ ಹೋಗಬೇಡಿ ಲೈಫಲ್ಲಿ. ನಾನು ಹೇಳುವಂಥದ್ದು ಇಷ್ಟೇ, ನಿಮಗೆ ಏನು ಅನಿಸ್ತು ದಯವಿಟ್ಟು ನಾನು ಹೇಳುವಂಥದ್ದು, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತು ನೀವು ಅದನ್ನು ಮಾಡಿ, ಅಷ್ಟೇ ನಾನು ಹೇಳುವಂಥದ್ದು. ಯಾಕಂತಂದರೆ ಈಗ ಯಾರೋ ಮಾತನ್ನು ಕಟ್ಕೊಂಡು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನು, ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಇನ್ಮೇಲೆ ಹಣನೇ ಬರೋದಿಲ್ಲ ಅಂತ, ಗೃಹಲಕ್ಷ್ಮಿ ಹಾಗಾಗುತ್ತಂತೆ ಹೀಗಾಗುತ್ತೆ, ಅದಕ್ಕೆಲ್ಲ ತಲೆನೇ ಕೊಡ್ಲಿಕ್ಕೆ ಹೋಗಬೇಡಿ. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಡೆಫಿನೆಟಾಗಿ ಹಣ ಬರುತ್ತೆ ನಿಮಗೆ. ನೀವು ಹಣ ಬಂದಾಗ ನೀವು ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳುವಂಥದ್ದು, ಇಷ್ಟೇ. ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲ್ಲ. ಸಿಂಪಲಾಗಿ ನೀವು ಏನೇನು ಅಪ್ಡೇಟ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳಿ ಅಷ್ಟೇ. ಡೆಫಿನೆಟಾಗಿ ಇಲ್ಲಿಂದನೇ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನೀವು ಏನು ನಾನು ಆವಾಗಲೇ ಹೇಳಿದೆ, ನೀವು ಏನು ಮಾಡಬೇಕು ಅದನ್ನು ಕಂಪ್ಲೀಟಾಗಿ ಮಾಡ್ತೀರ ಅಂತ ಡೆಫಿನೆಟಾಗಿ ಹಣ ಬರುತ್ತೆ. ಏನು ಹಣ ಜಮೆ ಆಗಲ್ಲ, ಹಾಗಾಗಲ್ಲ, ಏನೂ ಇಲ್ಲ. ವಿದಿನ್ ಡೇಲಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಅಂದರೆ ನೀವು DBT ಮುಖಾಂತರ ಹಣ ಪಡ್ಕೊಳ್ತೀರ ಅಂತಂದ್ರೆ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಬೋದು. DBT ಮುಖಾಂತರ ಈಸಿಯಾಗಿ ಹಣವನ್ನು ಪಡ್ಕೊಳ್ಬೋದು. ನಾನು ಅದೇ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ. ಅಂದರೆ ನಾನು ಹೇಳುವಂಥದ್ದು ಆಗಲ್ಲ ಅನ್ನುವಂಥದ್ದು ಏನೂ ಇಲ್ಲ ಜಗತ್ತಲ್ಲಿ. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್, ಎಲ್ಲ ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ದಯವಿಟ್ಟು. ಯಾಕಂತಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್. ಯಾಕಂತಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ನಂಗೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ತುಂಬ ಜನ ಅನಿಸಿಕೆ ಅಂತ ತಿಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆ ಅಂತ ತಿಳಿಸ್ಕೊಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಇದು ತುಂಬ ಇಂಪಾರ್ಟೆಂಟ್, ಅದನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದಾದಮೇಲೆ ಇಲ್ಲಿ ಚಿಕ್ಕಮಗಳೂರು, ಬಳ್ಳಾರಿ, ಕೊಡಗು, ಆ್ಯಂಡ್ ಅದಾದಮೇಲೆ ನಿಮಗೆ ಬೆಂಗಳೂರು ಗ್ರಾಮಾಂತರ, ರಾಮನಗರ ಆ್ಯಂಡ್ ಚಿಕ್ಕಬಳ್ಳಾಪುರ, ಈ ಇಷ್ಟು ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ಎಸ್, ಈ ಇಷ್ಟು ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ಒಂದು ಬಾರಿ ನಿಮ್ಮ ಜಿಲ್ಲೆ ಈ ಜಿಲ್ಲೆಯಲ್ಲಿದ್ದರೆ ಕಮೆಂಟ್ ಮಾಡಿ. ಇಲ್ಲ ನಮ್ಮ ಜಿಲ್ಲೆಗೆ ನೀವು ಹೇಳಿಲ್ಲ, ನಮಗೆ ಹಣ ಬರೋದೇ ಇಲ್ವನೋ ಸರ್ಕಾರದಿಂದ, ಆ ರೀತಿ ಮನಸ್ಥಿತಿಯನ್ನು ಕೂಡ ಇಟ್ಕೊಳ್ಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮ್ಗೆ ಆ ರೀತಿ ಇದ್ದರೂ ಕೂಡ ದಯವಿಟ್ಟು. ಯಾಕಂತಂದರೆ ಈಗ ಹಣನೇ ಜಮೆ ಆಗಲ್ವೇನೋ ನಮಗೆ ಅಂತ ನೀವು ತಿಳ್ಕೊಂಡ್ಬಿಡ್ತೀರಿ. ಇಲ್ಲ, ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆ್ಯಂಡ್ ನಿಮ್ಮ ಜಿಲ್ಲೆಗಳಿಗೆ ನಾನು ಏನಾದರೂ ಹೇಳಲಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ತಿಳಿಸ್ಕೊಡ್ತೀನಿ ಏನು ಕತೆ ಏನಾಗಿದೆ ಅಂತ. ಆ್ಯಂಡ್ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ, ಯಾಕೆ ನಿಮ್ಮ ಜಿಲ್ಲೆ ಹೇಳಿಲ್ಲ, ಏನು ಕತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ, ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ನಿಮಗೆ
ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವುದನ್ನು ಕೂಡ ಆಗಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. ಡೆಫಿನೆಟಾಗಿ ಎಲ್ಲದೂ ಕೂಡ ಲೈಫಲ್ಲಿ ಆಗೇ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದರೊಟ್ಟಿಗೆ ಏನಪ್ಪ ಅಂತಂದರೆ, ಇಲ್ಲಿ ಒಂದಿಷ್ಟು ಜನ ಕೇಳುವಂಥದ್ದು ಏನಪ್ಪ ಅಂತಂದರೆ, ನಮಗೆ ಹಣ ಜಮೆ ಆಗಿಲ್ಲ, ದಯವಿಟ್ಟು ಬೇಗ ಆಗಬೇಕು, ನಮ್ಗೆ ಹಣ ಬೇಗ ಆಗಬೇಕು ಜಮೆ, ನಮಗೆ ಆಲ್ಮೋಸ್ಟ್ ಬೇಗ ಆಗಲೇಬೇಕು, ಹಣ ಜಮೆ ಆಗಲೇಬೇಕು, ಇಲ್ಲ ಅಂತಂದರೆ ಭಾರಿ ಕಷ್ಟ ಆಗುತ್ತೆ, ನಮ್ಗೆ ಹಣ ಬೇಗ ಜಮೆ ಆಗಲಿ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳುವಂಥದ್ದು ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ರಿಗೂ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವಂಥದ್ದು ಬೇಡ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ನಾನು ಹೇಳುವಂಥದ್ದಷ್ಟೇ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ಬೇಗ ಪಡ್ಕೊಳ್ಬೋದು, ಏನು ದೊಡ್ಡ ವಿಚಾರವೇ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ಜಮೆ ಆಗುತ್ತೆ ಅಂತ. ಆದರೆ ಇಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕು. ನೀವೀಗ ಏನೇ ಮಾಡಿ ಲೈಫಲ್ಲೂ ಕೂಡ ಹಾಗೆ ಏನೇ ಮಾಡಿ ನೀವು ಏನಾದರೂ ಒಂದು ಪಡ್ಕೊಳ್ಬೇಕಂತಂದರೆ ಅದಕ್ಕೆ ಕೆಲಸ ಮಾಡಲೇಬೇಕು. ಆ್ಯಂಡ್ ಕೆಲಸ ಮಾಡ್ತಾನೆ ಇರಬೇಕಾಗ್ತದೆ. ಹಾಗಾಗಿ ಆ ಒಂದು ಕೆಲಸವನ್ನು ಮಾಡಿಲ್ಲ ಅಂತಂದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಆ ಒಂದು ಕೆಲಸವನ್ನು ಮಾಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇದರೊಟ್ಟಿಗೆ ಏನಪ್ಪ ಅಂತಂದರೆ, ಇಲ್ಲಿ ಸಿಂಪಲಾಗಿ ಹೇಳುವಂಥದ್ದು ನಾನು, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ಯಾಕಂತಂದರೆ ಒಂದಿಷ್ಟು ಜನ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಲ್ಲ, ತುಂಬ ಜನ ತಿಳಿಸ್ಕೊಡಲ್ಲ, ಒಂದಿಷ್ಟು ಜನ ಅಲ್ಲ, 90% ಜನ ತಿಳಿಸ್ಕೊಡಲ್ಲ. ಅಂದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತಂದಾಗ ಹೇಳ್ತಾರೆ, ಯಾಕೆ ನಮ್ಮ ಅನಿಸಿಕೆ ಯಾಕೆ, ಅದನ್ನು ಕಟ್ಕೊಂಡು ಏನಾಗಬೇಕು ಅಂತ ಕೇಳ್ತೀರ. ದಯವಿಟ್ಟು ಹೇಳುವಂಥದ್ದಿಷ್ಟೇ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇದಾದಮೇಲೆ ನನಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಈಗಲೂ ಕೂಡ ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳನ್ನು ನೋಡಿ ಒಂದು ಬಾರಿ ಆ್ಯಂಡ್ ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಜಿಲ್ಲೆಗಳಿದ್ರೂ ಇರಬಹುದು. ಯಾಕಂತಂದ್ರೆ ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ಆದರೆ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹಣ ಜಮೆ ಆಗಬಹುದು. ಆ್ಯಂಡ್ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ, ನಿಮ್ಮ ಜಿಲ್ಲೆಗಳಿದ್ರೂ ಕೂಡ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾಸನ, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್ ಫಸ್ಟ್ ಜಿಲ್ಲೆ. ಆ್ಯಂಡ್ ಸೆಕೆಂಡ್ ಜಿಲ್ಲೆ ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಹಾಸನ. ಆಯಿತಾ, ಇದಾದಮೇಲೆ ಮೂರನೇ ಆಲ್ಮೋಸ್ಟ್ ಜಿಲ್ಲೆಗಳು ಅಂದರೆ ಒಂದು ಸೆಟ್, ಅಂದರೆ ಒಂದು ಬಂಚ್ ಆಫ್ ಒಂದು ಜಿಲ್ಲೆಗಳು ಅಂತಂದರೆ, ಬಂಚ್ ಅಂತಂದರೆ ಒಂದು ಸೆಟ್ ಅಂತ ಅರ್ಥ. ಅಂದರೆ ಈಗ ಇಷ್ಟು ಜಿಲ್ಲೆಗಳಿಗೆ ಒಂದು ಹಂತದಲ್ಲಿ ಬರುವಂಥದ್ದು, ಇಷ್ಟು ಜಿಲ್ಲೆಗಳಿಗೆ ಒಂದು ಹಂತದಲ್ಲಿ ಬರುವಂಥದ್ದು ಅನ್ನುವಂಥದ್ದು ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಅದೇ ರೀತಿ ನಡೀತಾ ಇರುವಂಥದ್ದು. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅದೇ ರೀತಿ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಈಗಿನ ಒಂದು ಸಿಚುವೇಷನಲ್ಲಿ ಅದೇ ರೀತಿ ಹಣ ಜಮೆ ಆಗ್ತಾ ಇರುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇರುವಂಥದ್ದು ಎಲ್ರಿಗೂ ಬರ್ತಾ ಇದೆ, ಸದ್ಯದ ಮಟ್ಟಿಗೆ ಎಲ್ರಿಗೂ ಬರ್ತಾ ಇದೆ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದು ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಪಾನ್ ಕಾರ್ಡ್ ಅಪ್ಡೇಟ್ ಏನಾದರೂ ಆಗಿಲ್ಲ ಅಥವಾ ಆ ರೀತಿ ಅಪ್ಡೇಟ್ಗಳನ್ನು ಏನಾದರೂ ಕೂಡ ಮಾಡಿಲ್ಲ ಅಂತಂದರೆ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮೊಂದು ಚಾನಲ್ಗೆ ಇದು ಮೇಯ್ನು, ನಮ್ಮೊಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ. ಹಾಗಾಗಿ ಅದನ್ನೊಂದನ್ನು ಕೂಡ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಏನೇ ವಿಡಿಯೋ ಹಾಕಿದ್ರು ಕೂಡ ಪಟ್ಟಂತ ಬಂದು ನೋಡ್ತೀರಾ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಕೂಡ ಬೇಗ ಎಲ್ಲರೂ ಕೂಡ ಬಂದು ಬೇಗ ಲೈಕ್ ಮಾಡಿ. ಎಲ್ಲರೂ ಕೂಡ ಲೈಕಿಂದ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಬಂದು. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ ನನಗೆ. ಆ್ಯಂಡ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ತುಂಬ ಮುಖ್ಯ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಒಂದು ಅನಿಸಿಕೆ ಸಿಕ್ಕಾಪಟ್ಟೆ ಮುಖ್ಯ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸ್ಕೊಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನು
ಮಾಡಿಲ್ಲ ಅಂತಂದರೆ ಬೇಗ ಮಾಡ್ಕೊಳ್ಳಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ, ಕಂಟೆಂಟ್ಗಳಿಗೋಸ್ಕರ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ದಯವಿಟ್ಟು ನಮ್ಮೊಂದು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಸಣ್ಣದೇನಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡಿ ಸ್ನೇಹಿತರೆ. ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ.